ಎಲ್ಲ ಏರ್ಕ್ರಾಫ್ಟು ಒಂದೇ ಕಡೆಯಿಂದ ಒಂದೇ ಏರ್ ಬೇಸಿಂದ ಹಾರೋಕ್ಕಾಗಲ್ಲ, ಯಾಕಂದರೆ ಟ್ರ್ಯಾಕ್ ಮಾಡಿದ್ರೆ ಅಷ್ಟನ್ನು ಸುಡ್ತಾರೆ. ಹಾಗಾಗಿ ಯಾವುದೋ ಒಂದು ಲೇಯಿಂದ ಫ್ಲೈ ಆಗುತ್ತೆ, ಅದೆಲ್ಲೋ ಪಾಕಿಸ್ತಾನ ಹೋಗುತ್ತೆ, ಈ ಕಡೆಯಿಂದ ಹೋಗುತ್ತೆ, ಅದು ಕ್ರಾಸ್ ಆಗಿ ಆ ಕಡೆ ಹೋಗುತ್ತೆ. ಯಾವ ಬಿಲ್ಡಿಂಗ್ನ ಸೆಲೆಕ್ಟ್ ಮಾಡಿದ್ವಿ, ಅದಕ್ಕೆ ಯಾವ ಮಿಸೈಲನ್ನು ಹಾಕಬೇಕು, ಅದರ ಎಕ್ಸ್ಪ್ಲೋಸಿವ್ ಎಷ್ಟಿರಬೇಕು, ವಾರ್ ಹೆಡ್ ಏನಿರಬೇಕು, ಅವನ್ನೆಲ್ಲನೂ 24 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿ 9 ಟ್ರೈನಿಂಗ್ ಕ್ಯಾಂಪ್ಸನ್ನು, ಆಮೇಲೆ 24 ಮಿಸೈಲ್ಸನ್ನು ಹಾರಿಸೋದು, ಒಂದೂ ಸಿವಿಲಿಯನ್ ಕ್ಯಾಶುಯಾಲಿಟಿ ಇಲ್ದಂಗೆ, ಒಂದೂ ಮಿಸೈಲ್ಸನ್ನ ಅವ್ರು ಟಾರ್ಗೆಟ್ ಮಾಡೋಕ್ಕಾಗಲಿಲ್ಲ. 24 ಮಿಸೈಲ್ಗೂ 24 ಮಿಸೈಲ್ ಹೋಗಿ ಅವ್ರು ಟಾರ್ಗೆಟ್ ಹೊಡೆದಿದ್ದೇವೆ ಅಂತಂದರೆ ಎಂಥ ಒಂದು ಅದ್ಭುತವಾದ ಒಂದು ಇದಿರಬೇಕು ನೋಡಿ. ನೀವು ಹತ್ತಬೇಕು ಅಂದರೆ 60 ಡಿಗ್ರಿ ಗ್ರೇಡಿಯಂಟ್ ಇದ್ದಾಗ ಹತ್ತೋದು ಕಷ್ಟ. ನೀವೊಂದು 25-30 kg ನಿಮ್ಮ ಆರ್ಮ್ಸ್ ಆ್ಯಂಡ್ ಡ್ಯಾಮಿನೇಷನ್ಸ್ ಹೊತ್ಕೊಂಡಿದ್ದೀರ ಅಂದರೆ ಇದೊಂದು 10 kg ಆದರೆ ನೀವಿಲ್ಲ ಹತ್ತಬೇಕು, ಇಲ್ಲ ಅದನ್ನು ಹಾಕ್ಕೊಂಡು ಕೂತ್ಕೋಬೇಕು. ಸೊ ಹಂಗಾಗಿ ನಾವು ಏನು ಚೂಸ್ ಮಾಡಿದ್ವಿ ಅಂದರೆ ಅದನ್ನು ತೆಗೆದು ಬಿಸಾಕಿ ಮೇಲೆ ಹತ್ತೋದನ್ನು ಚೂಸ್ ಮಾಡಿದ್ವಿ. ಸೊ ಹಾಗಾಗಿ ಪ್ರತಿ ಒಂದು ನಾನು ಏನಾದರೂ ಒಂದು ಊಟ ಡಬ್ಬಿ ಹಿಡ್ಕೊತೀನಿ ಅಂದರೆ ಅದ್ರ ಬದಲಿ ನಾನು ಒಂದು 10 ಗುಂಡುಗಳನ್ನು ಹಿಡ್ಕೋಬೋದು. ಆಮೇಲೆ ಅದನ್ನು ನಾವು ಮಾಡಲಿಲ್ಲದ್ರೆ ಪಾಕಿಸ್ತಾನದವ್ರು ನಮ್ಮನ್ನು ಮೇಲೆ ಕೂತ್ಕೊಂಡು ನಮಗೆ ದಬ್ಬಾಳಿಕೆ ಮಾಡ್ತಿದ್ರು. ಬರ್ರಿ ಇವಾಗ ನೆಗೋಷಿಯೇಷನ್ ಟೇಬಲಿಗೆ ಬರ್ರಿ ಅಂತಂದು ನಮ್ಮನ್ನು ನಾಯಿ ಥರ ಟ್ರೀಟ್ ಮಾಡಿ ಕೆಳಗೆ ಕೂತ್ಸ್ಕೊಂಡಿದ್ರೆ ಇಡೀ 140 ಕೋಟಿ ಜನ ನಮ್ಮನ್ನು ಏನಂತ ಮಾಡ್ತಾರೆ. ವಿ ವೇರ್ ದ ಓನ್ಲಿ ಹೋಪ್. ಆರ್ಮಿ ಈಸ್ ದ ಲಾಸ್ಟ್ ಮೈಲ್ ಆಫ್ ಡಿಪ್ಲೊಮೆಸಿ ಅಂತ ಹೇಳ್ತೀವಿ. ನಾನು ಕೇಳೋದಿಷ್ಟೇ, ನಿಮಗೆ ಅಷ್ಟು ತಾಕತ್ತಿದ್ದರೆ, ನಿಮ್ಗೆ ಅಷ್ಟು ಗಂಡಸ್ತನ ಇದ್ದಿದ್ದರೆ ನೀವು ಆರ್ಮಿದವ್ರು ಜೊತೆ ಬಂದು ಜಗಳಾಡ್ಬೋದಾಗಿತ್ತಲ್ಲ. ಅದನ್ನು ಮಾಡಲ್ಲ ನೀವು. ಇಂಥವ್ರನ್ನ ಹುಡುಕಿ ಅಮಾಯಕರನ್ನ ಅವ್ರಿಗೆ ರಿಟ್ಯಾಲಿಯೇಟ್ ಮಾಡಲ್ಲ ಅಂತ ಗೊತ್ತು, ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಗೊತ್ತು. ಅವ್ರ ಹೆಂಡತಿ ಮಕ್ಕಳ ಮುಂದೆ ಅವ್ರ ಗಂಡನ್ನ ಹುಡುಕಿ ಸಾಯಿಸ್ತೀರಿ ಅಂದರೆ ಇದು ಗಂಡಸ್ತನ ಅಲ್ಲ, ಇದು ಹೇಡಿತನ. ಆ ಒಂದು ರಾತ್ರಿ 8ನೇ ತಾರೀಕು ರಾತ್ರಿ ನೀವು ಇಮ್ಯಾಜಿನ್ ಮಾಡಿ, ಒಂದು ಸಲ ಕುತ್ಕೊಂಡು ಯೋಚನೆ ಮಾಡಿ ನೋಡಿ, 200-300 ದ್ರೋಣನ್ನು ಹಾರಿಸ್ತಾರೆ ನಮ್ಮೊಳಗೆ. ನಮ್ದು ಏರ್ ಡಿಫೆನ್ಸ್ ಬ್ಯೂಟಿಫುಲ್. ಅದು ಎಂಥ ಮೆಕ್ಯಾನಿಸಮ್ ಅಂದರೆ 200-300 ದ್ರೋಣ್ಸನ್ನು ಬಿಟ್ಟರು ಕೂಡ ಸ್ಯಾಚುರೇಟ್ ಆಗಲ್ಲ. ಒಂದೂ ದ್ರೋಣ್ ಒಳಗೆ ಬರಲಿದ್ದಂಗೆ ತಡೆದ್ವಿ ಅಂತಂದರೆ ಇಟ್ ಈಸ್ ಅಮೇಝಿಂಗ್ ಅಚೀವ್ಮೆಂಟ್. ನಿದ್ದೆ ಊಟ ಅವಾಗ ಏನೂ ತಲೆಗೆ ಬರೋದೇ ಇಲ್ಲ, ಅದು ಬರೋದು ಇಲ್ಲ. ಯಾಕಂದರೆ ಕಾನ್ಸ್ಟೆಂಟ್ಲಿ ಫೈರ್ ಆಗ್ತಾ ಇರುತ್ತೆ, ಶೆಲ್ಲಿಂಗ್ ಆಗ್ತಾ ಇರುತ್ತೆ, ಶೆಲ್ ಬೀಳ್ತಾ ಇರುತ್ತೆ. ನೀವು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಮೂವ್ ಆಗ್ತಿರ್ತೀರ, ಯಾರೊಬ್ಬರು ಕವರಿಂಗ್ ಫೈರ್ ಕೊಡ್ತಿರ್ತಾರೆ, ನೀವು ಮುಂದೆ ಹೋಗ್ತಿರ್ತೀರ, ಅವ್ರು ಕೌಂಟರ್ ಅಟ್ಯಾಕ್ ಮಾಡ್ತಿರ್ತಾರೆ, ಅದನ್ನು ತಡೆಯೋಕ್ಕೆ ನೋಡ್ತಿರ್ತೀರ. ಹಾಗಾಗಿ ನನಗೆ 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ದು, 7ನೇ ತಾರೀಕು ಬೆಳಗ್ಗೆ ಪೆಟ್ಟು ಬಿದ್ದಿದ್ದು, ಅಲ್ಲಿಂದ ಕೆಳಗೆ ಕರ್ಕೊಂಬಂದರು, ಅಲ್ಲಿಂದ ಆಪ್ರೇಷನ್ ಆಗಬೇಕಾಗಿತ್ತು. ಹಾಗಾಗಿ ನನಗೆ ನೆನಪೇ ಇಲ್ಲ ಎಷ್ಟು ದಿನದ ನಂತರ ನಾನು ಏನೋ ಒಂದು ಸಾಲಿಡ್ ಊಟನ ಯಾವಾಗ ತೊಗೊಂಡಿದ್ದೀನಿ. ಯಾಕಂದರೆ ಆಪ್ರೇಷನ್ ಮಾಡಬೇಕಂದ್ರೆ ಊಟ ಮಾಡೋಕ್ಕೆ ಬರಲ್ಲ, ಡ್ರಿಪ್ಪಲ್ಲೇ ಇಡಬೇಕು. ಸೊ ಐ ಡೋಂಟ್ ಈವನ್ ರಿಮೆಂಬರ್ ನಾನು ಎಷ್ಟು ದಿನದ ನಂತರ ಒಂದು ಸಾಲಿಡ್ ಫುಡ್ಡನ್ನು ಕುತ್ಕೊಂಡು ಊಟ ಮಾಡಿದ್ದೀನಿ ಅಂತ. ಸರ್ ಅಟ್ಲೀಸ್ಟ್ ಟ್ಯಾಬ್ಲೆಟ್ಸು ಅಥವಾ ಈಗ ನೀವು ಶಿಫ್ಟ್ ಆಗಬೇಕಾದ್ರೆ ಒಂದು ಕಡೆಯಿಂದ ಒಂದು ಕಡೆಗೆ ವಿತ್ ವೆಪನ್ಸ್ ಹೋಗ್ತೀರಾ, ಅವಾಗ ಅದು ಫುಡ್ ಏನು ಇಟ್ಕೊಂಡಿರೋದಿಲ್ವಾ ಸ್ವಲ್ಪ ಏನಾದರೂ? ಅದನ್ನು ಜನ ಹೆಂಗೆ ಮಾಡ್ತಾರೆ ಒಂದು ಶಕ್ಕರ್ ಪಾರೆ ಇಟ್ಕೊತಾ ಇದ್ದಾರೆ. ಒಂದು ಸ್ವಲ್ಪ ಶಕ್ಕರ್ ಪಾರೆನೂ ಹಿಡ್ಕೊಂಡಾಗ ಏನಾಗುತ್ತೆ ಗೊತ್ತಾ, ಯುದ್ಧಕ್ಕೆ ಹೋಗ್ಬೇಕಾರೆ ಇವಾಗ ಬುಲೆಟ್ ಪ್ರೂಫ್, ಅದು ನಿಮ್ಮ ದೇಹವನ್ನು ರಕ್ಷಣೆ ಮಾಡೋಕ್ಕೆ ಬುಲೆಟ್ ಪ್ರೂಫ್ ಇದೆ. ಒಂದು ಹೆಡ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಪಟಕ ಇಲ್ಲ, ಹೆಲ್ಮೆಟ್ ಇರುತ್ತೆ. ನೀವು ಹತ್ತಬೇಕು ಅಂದರೆ 60 ಡಿಗ್ರಿ ಗ್ರೇಡಿಯಂಟ್ ಇದ್ದಾಗ ಹತ್ತೋದು ಕಷ್ಟ. ನೀವೊಂದು 25-30 kg ನಿಮ್ಮ ಆರ್ಮ್ಸ್ ಆ್ಯಂಡ್ ಡ್ಯಾಮಿನೇಷನ್ಸ್ ಹೊತ್ಕೊಂಡಿದ್ದೀರ ಅಂದರೆ ಇದೊಂದು 10 kg ಆದರೆ ನೀವಿಲ್ಲ ಹತ್ತಬೇಕು, ಇಲ್ಲ ಅದನ್ನು ಹಾಕ್ಕೊಂಡು ಕೂತ್ಕೋಬೇಕು. ಸೊ ಹಂಗಾಗಿ ನಾವು ಏನು ಚೂಸ್ ಮಾಡಿದ್ವಿ ಅಂದರೆ ಅದನ್ನು ತೆಗೆದು ಬಿಸಾಕಿ ಮೇಲೆ ಹತ್ತೋದನ್ನು ಚೂಸ್ ಮಾಡಿದ್ವಿ. ಸೊ ಹಾಗಾಗಿ ಪ್ರತಿ ಒಂದು ನಾನು ಏನಾದರೂ ಒಂದು ಊಟ ಡಬ್ಬಿ ಹಿಡ್ಕೊತೀನಿ ಅಂದರೆ ಅದ್ರ ಬದಲಿ ನಾನು ಒಂದು 10 ಗುಂಡುಗಳನ್ನು ಹಿಡ್ಕೋಬೋದು. ಸೊ ಹಂಗಾಗಿ ನಾವು ಊಟ ಯಾರೂ ಏನೂ ಇರಲಿಲ್ಲ, ಪೌಚಸನ್ನು ಮ್ಯಾಗ್ಝಿನ್ಸನ್ನು ಹಿಡ್ಕೊಂಡು ಮೇಲೆ ಹತ್ತಾಯಿದ್ವಿ. ಅಲ್ಲ ಸರ್, ಆ್ಯಕ್ಚುಲಿ ಏನಕ್ಕೆ ಹತ್ರ ಕೇಳ್ತೀನಿ ಅಂದರೆ, ಈಗ ನಾವು ಒಂದು ಟೈಮು ಉಪವಾಸ ಇದ್ರೇ ಕಷ್ಟ. ಅಂದರೆ 1 ಟೈಮ್ ಅಥವಾ 2 ಟೈಮ್ ಉಪವಾಸ ಇದ್ದು ಇರೋಕ್ಕೆ ಕಷ್ಟ. ಅಷ್ಟು ದಿನ ಅಟ್ಲೀಸ್ಟ್ ಆ ಎನರ್ಜಿ ಬೇಕಲ್ಲ ಸರ್. ಅದು ಟ್ಯಾಬ್ಲೆಟ್ಸು ಆ ಥರ ಏನು ಆ ಸಮಯದ 25 ವರ್ಷದಿಂದ ಅವ್ರ ಟ್ಯಾಬ್ಲೆಟ್ ಕಾನ್ಸೆಪ್ಟ್ ಇರಲಿಲ್ಲ. ಈಗಿನ ಪ್ರೋಟೀನ್ ಟ್ಯಾಬ್ಲೆಟ್ಸ್ ಅವು ಇವು ಅಂತ ಒಂದಿಷ್ಟು ಬಂದಿರಬೇಕು. ಎಷ್ಟರ ಮಟ್ಟಿಗೆ ಅವು ಹೆಲ್ಪ್ಫುಲ್ ಆಗ್ತಾವೋ ಇಲ್ಲ ಗೊತ್ತಿಲ್ಲ, ಬಟ್ ಆ ಸಮಯದಲ್ಲಿ ಅವು ಇರಲೂ ಇಲ್ಲ. ಆಮೇಲೆ ಈಗ ನೋಡಿ, ಒಂದು ಕಾಸ್ ಅಂತ ಇರುತ್ತೆ. ಅದು ಇಫ್ ದ ಕಾಸ್ ಈಸ್ ಗ್ರೇಟರ್ ಅಲ್ಲ, ಯು ಪುಟ್ ಇನ್ ಎಕ್ಸ್ಟ್ರಾ ಎಫರ್ಟ್. ನೀವು ಇಮ್ಯಾಜಿನ್ ಮಾಡಿ, ನಾವು ಭಾರತೀಯ ಸೇನೆ ಏನು ಮಾಡ್ತೋ ಅದನ್ನು ಮಾಡಲಿಲ್ಲದ್ರೆ ಅದರ ರಿಪಕೇಷನ್ ಏನಾಗ್ತಿತ್ತು ಅಂತ, ಅದರಿಂದ ಆಗುವಂಥ ಅನಾಹುತಗಳು ಏನಿದ್ವು ಅಂತ. ಆ ಶ್ರೀನಗರಲ್ಲಿ ಹೈವೇ ಕಟ್ ಆಫ್ ಆಗಿದ್ದರೆ ನಮ್ಮಲ್ಲಿ ಮೇಲಿದ್ದಂಥ ಅದು ಒಂದೇ ಹೈವೇ, ಲೈಫ್ ಲೈನ್ ಅಂತ ಹೇಳ್ತಾರೆ. ಸಿಯಾಚಿಂದ ಲೈಫ್ ಲೈನ್ ಅದು, ಲೇ ಲದ್ದಾಖ್ ಲೈಫ್ ಲೈನ್ ಅದು. ಅದನ್ನು ನಾವು ಆ ರೋಡನ್ನು ಓಪನ್ ಇಡಲಿಲ್ಲದ್ರೆ ಮೇಲಿದ್ದಂಥ ನಮ್ಮ ಸೈನಿಕರು ಏನಿದ್ರಲ್ಲ ಸಿಯಾಚಿನ್ನಲ್ಲಾಗ್ಬೋದು, ಲೇ ಲದ್ದಾಖಲ್ಲಿ, ಅವ್ರು ಉಪವಾಸ ಸಾಯಬೇಕಾಗ್ತಿತ್ತು. ನಮಗದು ಒಪ್ಪಿಗೆ ಇತ್ತ? ಅದು ನಾಳೆ ಒಂದು 100-200 ಜನ ಸತ್ತಿದ್ರೆ ಅದನ್ನು ನಾವು ಅವ್ರನ್ನ ಹೆಂಗೆ ಫೇಸ್ ಮಾಡ್ತಿದ್ವಿ? ಅದನ್ನು ಇಟ್ ವಾಸ್ ಯು ಕ್ಯಾನಾಟ್ ಡೈಜೆಸ್ಟ್ ಇಟ್. ಅದು ನಮಗೆ ಒಪ್ಪಿಗೆ ಆಗಲ್ಲ. ಅದು ಏನೇ ಕಷ್ಟ ಆದರೂ ಪರವಾಗಿಲ್ಲ, ಅವ್ರನ್ನ ಉಪವಾಸ ಆಗಿಬಿಡಲ್ಲ. ಸೊ ಹಾಗಾಗಿ ಅದನ್ನು ಮಾಡಲೇಬೇಕಾಗಿತ್ತು, ಏನೂ ಬೇರೆ ದಾರಿನೇ ಇರಲಿಲ್ಲ.
ಆಮೇಲೆ ಅದನ್ನು ನಾವು ಮಾಡಲಿಲ್ಲದ್ರೆ ಪಾಕಿಸ್ತಾನದವ್ರು ನಮ್ಮನ್ನು ಮೇಲೆ ಕೂತ್ಕೊಂಡು ನಮಗೆ ದಬ್ಬಾಳಿಕೆ ಮಾಡ್ತಿದ್ರು. ಬರ್ರಿ ಇವಾಗ ನೆಗೋಷಿಯೇಷನ್ ಟೇಬಲಿಗೆ ಬರ್ರಿ ಅಂತಂದು ನಮ್ಮನ್ನು ನಾಯಿ ಥರ ಟ್ರೀಟ್ ಮಾಡಿ ಕೆಳಗೆ ಕೂತ್ಸ್ಕೊಂಡಿದ್ರೆ ಇಡೀ 140 ಕೋಟಿ ಜನ ನಮ್ಮನ್ನು ಏನಂತ ಮಾಡಿದ್ರು. ವಿ ವೇರ್ ದ ಓನ್ಲಿ ಹೋಪ್. ಆರ್ಮಿ ಈಸ್ ದ ಲಾಸ್ಟ್ ಮೈಲ್ ಆಫ್ ಡಿಪ್ಲೊಮೆಸಿ ಅಂತ ಹೇಳ್ತೀವಿ. ನಿಮಗೆಲ್ಲ ಡಿಪ್ಲೊಮೆಸಿ ಫೇಲ್ ಆಯಿತು, ಪೊಲಿಟಿಕಲ್ಲಿ ಫೇಲ್ ಆಯಿತು, ಆವಾಗ ಯುದ್ಧ ಇಸ್ ದ ಲಾಸ್ಟ್ ಆಪ್ಷನ್. ಸೈನಿಕರೇ ನಿಮ್ಮ ಲಾಸ್ಟ್ ಆಪ್ಷನ್, ಅದೇ ಲಾಸ್ಟ್ ಹೋಪ್. ಅವರು ನಿಮ್ಮನ್ನು ಕೆಳಗೆ ಬಿಡೋಕ್ಕಾಗತ್ತಾ? 140 ಕೋಟಿ ಜನ ನಾವು ಕೆಳಗೆ ಅವರೊಂದು ಆಸೆಯನ್ನು, ಅವರೊಂದು ಹೋಪ್ಸನ್ನು ಕೆಳಗೆ ಬಿಡೋಕ್ಕಾಗಲ್ಲ. ಇಡೀ ಸಮಾಜ, ಇಡೀ ನಮ್ಮ ವಿಶ್ವ ನಮ್ಮನ್ನು ನೋಡ್ತಾ ಇದೆ. ಎಂಟೈರ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಈಸ್ ಲುಕಿಂಗ್ ಎಟ್ ಅಸ್. ಹೌ ಕ್ಯಾನ್ ವಿ ಲೆಟ್ ದ ನೇಷನ್ ಡೌನ್? ವಿ ಕುಡಂಟ್ ಹ್ಯಾವ್ ಡನ್ ದ್ಯಾಟ್. ದೇಶದ ಅಖಂಡತೆಯನ್ನು ನಾವು ಎತ್ತಿ ಹಿಡಿಲೇಬೇಕಂದ್ರೆ ಅದನ್ನು ಮಾಡಲೇಬೇಕಾಗಿತ್ತು. ಯಾವಾಗ ನಿಮ್ಮದೊಂದು ಕಾಸ್ ಗ್ರೇಟರ್ ಇರುತ್ತಲ್ಲ, ಆವಾಗ ನೀವು ಅದಕ್ಕೆ ಎಫರ್ಟ್ ಜಾಸ್ತಿ ಆಗ್ತೀರ. ಸೊ ಹಾಗಾಗಿ ಈ ಯುದ್ಧವನ್ನು ಸರ್ ಈಗ ಆಲ್ಮೋಸ್ಟ್ ಕಾರ್ಗಿಲ್ ಯುದ್ಧ ನಡೆದು ತುಂಬ ವರ್ಷಗಳಾಯಿತು, ಆಲ್ಮೋಸ್ಟ್ 25 ವರ್ಷ ಆಯಿತು. ಅವಾಗಿರ್ತಕ್ಕಂಥ ವೆಪನ್ಸ್ಗೂ ಈಗ ಆಪರೇಷನ್ ಸಿಂಧೂರ ಆಯಿತು, ಸೊ ಇರ್ತಕ್ಕಂಥ ಟೆಕ್ನಾಲಜಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಸರ್? ನೋಡಿ, ಮುಂಚೆ ಹೆಂಗಿತ್ತಂದರೆ ಐ ಆಮ್ ಗ್ಲಾಡ್ ದ್ಯಾಟ್ ಯು ಬ್ರಾಟ್ ಔಟ್ ದಿಸ್ ಕ್ವಶನ್. ಮುಂಚೆ ಹೆಂಗಿತ್ತು ಅಂತಂದರೆ ನಮಗೆ ಬೂಟ್ಸ್ ಆನ್ ದ ಗ್ರೌಂಡ್ ಅಂತ ಹೇಳ್ತಿದ್ವಿ. ಅಂದರೆ ಆರ್ಮಿ ಫುಟ್ ಸೋಲ್ಜರ್ಸ್ ಏನಿದಾರಲ್ಲ, ಎಲ್ಲಿವರೆಗೂ ನಾವು ಅಲ್ಲಿ ಹೋಗಿ ಕುಂದ್ರಲ್ಲೋ ಅದು ನಮ್ಮ ಜಾಗ ಅಲ್ಲ, ಅದನ್ನು ಆಕ್ಯುಪೈ ಮಾಡ್ಕೋಬೇಕಂದ್ರೆ ನಮ್ಮ ವರ್ಷದಲ್ಲಿ ತೊಗೋಬೇಕಂದ್ರೆ ನಾವು ಅಲ್ಲಿ ಇರಬೇಕು ಅಂತ ಬೂಟ್ಸ್ ಆನ್ ದ ಗ್ರೌಂಡ್ ಅಂತ ಹೇಳಿದ್ವಿ. ಇನ್ಫೆಂಟ್ರಿ ಅದು ಕೆಲಸ ಮಾಡ್ತಿತ್ತು. 577 ಜನ ಕಳ್ಕೊಂಡ್ವಾ. ಅದೇ ಯುದ್ಧ ಇವತ್ತಾದರೆ 1 ಸಾವು ಕೂಡ ಆಗ್ತಿರಲಿಲ್ಲ. ಅಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ನೀವು ಸಿಂಧೂರ್ ಬಗ್ಗೆ ಮಾತಾಡಿದರೆ ಅದರ ಬಗ್ಗೆ ನಮ್ಮ ಜನರಿಗೆ ನಾನು ತಿಳಿಸ್ಕೊಡ್ಲೇಬೇಕು. ಪೆಹಲ್ಗಾಮಲ್ಲಿ ಬರ್ತಾರೆ ಅವರು, 4 ಜನನೋ 6 ಜನನೋ ಇಬ್ಬರು ಸಪೋರ್ಟ್ ಮಾಡೋರು, ಒಟ್ಟಿಗೆ ಒಂದು 4 ಜನ ಬಂದು ನಮ್ಮ 26 ಜನನ ಸಾಯಿಸಿದರು, ಅಮಾಯಕರನ್ನ. ಅವ್ರ ಹತ್ರ ಏನೂ ಆಯುಧಗಳಿರಲಿಲ್ಲ, ಅವ್ರನ್ನ ಸೆಲ್ಫ್ ಪ್ರೊಟೆಕ್ಟ್ ಮಾಡೋವಂಥ ಅವ್ರ ಟ್ರೈನಿಂಗ್ ಇರಲಿಲ್ಲ, ಅವ್ರ ಹತ್ರ ವೆಪನ್ಸ್ ಇರಲಿಲ್ಲ, ಅಂಥವ್ರು ನೋಡಿದ್ರು. ನಾನು ಕೇಳೋದಿಷ್ಟೇ, ನಿಮಗಷ್ಟು ತಾಕತ್ತಿದ್ದರೆ, ನಿಮ್ಗಷ್ಟು ಗಂಡಸ್ತನ ಇದ್ದಿದ್ದರೆ ನೀವು ಆರ್ಮಿದವ್ರು ಜೊತೆ ಬಂದು ಜಗಳಾಡ್ಬೋದಾಗಿತ್ತಲ್ಲ. ಅದನ್ನು ಮಾಡಲ್ಲ ನೀವು. ಇಂಥವ್ರನ್ನ ಹುಡುಕಿ ಅಮಾಯಕರನ್ನ ಅವ್ರಿಗೆ ರಿಟ್ಯಾಲಿಯೇಟ್ ಮಾಡಲ್ಲ ಅಂತ ಗೊತ್ತು, ಅವ್ರಿಗೆ ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಗೊತ್ತು. ಅವ್ರ ಹೆಂಡತಿ ಮಕ್ಕಳ ಮುಂದೆ ಅವ್ರ ಗಂಡನ್ನು ಹುಡುಕಿ ಸಾಯಿಸ್ತೀರಿ ಅಂದರೆ ಇದು ಗಂಡಸ್ತನ ಅಲ್ಲ, ಇದು ಹೇಡಿತನ. ಇದು ಅದಾಗಿ ನಾವು ರಿಟ್ಯಾಲಿಯೇಟ್ ಮಾಡಿದ್ವಿ. ನಾವು ರಿಟ್ಯಾಲಿಯೇಟ್ ಮಾಡೋದು ಭಾಳಷ್ಟು ಜನಕ್ಕೆ ಹೋಪ್ಸ್ ಇತ್ತು, ಮಾಡ್ತಾರೆ ಅಂತ ಹೋಪ್ಸು ಇತ್ತು, ಆಸ್ಪಿರೇಷನ್ಸು ಇತ್ತು. ಹೇಗೆ ಅಂತಂದರೆ, ನಾವು ಉರಿ ಆದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಆಮೇಲೆ ಪುಲ್ವಾಮಾ ಆದಾಗ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿದ್ವಿ. ಅದಕ್ಕೆ ಇವಾಗ 26 ಜನನ್ನ ಕಳ್ಕೊಂಡಿದ್ದೀವಿ ಅಂದರೆ ಅದಕ್ಕಿಂತ ಹೆಚ್ಚಿಂದ ಏನೋ ಮಾಡ್ತಾರೆ ಅಂತಂದು ಎಲ್ಲರದಿಂದ ಕಾಯ್ತಾ ಕೂತ್ಕೊತಾ ಇದ್ರು. ಒಂದು ವಾರ ಆಯಿತು, 10 ದಿನ ಆಯಿತು, 12 ದಿನ ಆಯಿತು. ಜನರ ಪೇಷನ್ಸ್ ಕಳ್ಕೊತಾ ಇದ್ರು, ಏನೂ ಆಗ್ತಾನೆ ಇಲ್ಲ ಅಂತ. ಬಟ್ ನಮಗೆಲ್ಲೋ ಒಂದು ಕಡೆ ಐ ವಾಸ್ ವೆರಿ ಶ್ಯೂರ್ ಆಗೇ ಆಗುತ್ತೆ, ತಕ್ಕ ಪಾಠ ಕಲಿಸ್ತೀವಿ ಅಂತ. ಅಂಥ ಒಂದು ಅದ್ಭುತವಾದ ಕೆಲಸವನ್ನು ಡಿಫೆನ್ಸ್ ಫೋರ್ಸಸ್ ಮಾಡಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡೋಕ್ಕೂ ಕಷ್ಟ. 21 ಟ್ರೈನಿಂಗ್ ಕ್ಯಾಂಪ್ಸ್, ಟೆರರ್ ಟ್ರೈನಿಂಗ್ ಕ್ಯಾಂಪ್ಸ್ ಏನಿದ್ವು, 21 ಟ್ರೈನಿಂಗ್ ಕ್ಯಾಂಪ್ಸಲ್ಲಿ 9 ಟಾರ್ಗೆಟ್ ಮಾಡ್ತಾರೆ. ಆ 9 ಎಂಥವನ್ನ ಟಾರ್ಗೆಟ್ ಮಾಡ್ತಾರೆ ಅಂದರೆ, ಎಲ್ಲಿಂದ ಇವರು ಟ್ರೈನಿಂಗ್ ತೊಗೊಂಡು ಬಂದಿದ್ರು ಅಂಥ 9 ಟ್ರೈನಿಂಗ್ ಕ್ಯಾಂಪ್ಸ್ನ ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಹೆಂಗೆ ಮಾಡ್ತಾರೆ ಅಂತಂದರೆ, ಆ 9 7ನೇ ತಾರೀಕು ರಾತ್ರಿ 8ನೇ ತಾರೀಕು ಬೆಳಗಿಂದ 1 ಗಂಟೆ 4 ನಿಮಿಷಕ್ಕೆ ಅಟ್ಯಾಕ್ ಶುರು ಆಗುತ್ತೆ. 24 ಮಿಸೈಲನ್ನು ಹೊಡಿತಾರೆ. 9 ಟ್ರೈನಿಂಗ್ ಕ್ಯಾಂಪ್ಸನ್ನು ಟಾರ್ಗೆಟ್ ಮಾಡ್ತಾರೆ. ಅದು ಬರೀ ನಂಬರ್ಸ್ ಅಷ್ಟೇ ಇಲ್ಲ, ನೀವು ಇಮ್ಯಾಜಿನ್ ಮಾಡಿ ನೋಡಿ, ಯಾವ ಟಾರ್ಗೆಟ್ಗೆ ಏರ್ಕ್ರಾಫ್ಟ್, ಎಲ್ಲ ಏರ್ಕ್ರಾಫ್ಟು ಒಂದೇ ಕಡೆಯಿಂದ ಒಂದೇ ಏರ್ ಬೇಸಿಂದ ಹಾರೋಕ್ಕಾಗಲ್ಲ, ಯಾಕಂದರೆ ಟ್ರ್ಯಾಕ್ ಮಾಡಿದ್ರೆ ಅಷ್ಟನ್ನು ಸುಡ್ತಾರೆ. ಹಾಗಾಗಿ ಯಾವುದೋ ಒಂದು ಲೇಯಿಂದ ಫ್ಲೈ ಆಗುತ್ತೆ, ಅದೆಲ್ಲೋ ಪಾಕಿಸ್ತಾನ ಹೋಗುತ್ತೆ, ಈ ಕಡೆಯಿಂದ ಹೋಗುತ್ತೆ, ಅದು ಕ್ರಾಸ್ ಆಗಿ ಆ ಕಡೆ ಹೋಗುತ್ತೆ. ಯಾವ ಬಿಲ್ಡಿಂಗ್ನ ಸೆಲೆಕ್ಟ್ ಮಾಡಿದ್ವಿ, ಅದಕ್ಕೆ ಯಾವ ಮಿಸೈಲನ್ನು ಹಾಕಬೇಕು, ಅದರ ಎಕ್ಸ್ಪ್ಲೋಸಿವ್ ಎಷ್ಟಿರಬೇಕು, ವಾರ್ ಹೆಡ್ ಏನಿರಬೇಕು, ಅವನ್ನೆಲ್ಲನೂ 24 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿ 9 ಟ್ರೈನಿಂಗ್ ಕ್ಯಾಂಪ್ಸನ್ನು, ಆಮೇಲೆ 24 ಮಿಸೈಲ್ಸನ್ನು ಹಾರಿಸೋದು, ಒಂದೂ ಸಿವಿಲಿಯನ್ ಕ್ಯಾಶುಯಾಲಿಟಿ ಇಲ್ದಂಗೆ, ಒಂದೂ ಮಿಸೈಲ್ಸನ್ನು ಅವ್ರು ಟಾರ್ಗೆಟ್ ಮಾಡೋಕ್ಕಾಗಲಿಲ್ಲ. 24 ಮಿಸೈಲ್ಗೂ 24 ಮಿಸೈಲ್ ಹೋಗಿ ಅವ್ರು ಟಾರ್ಗೆಟ್ ಹೊಡೆದಿದ್ದೇವೆ ಅಂತಂದರೆ ಎಂಥ ಒಂದು ಅದ್ಭುತವಾದ ಒಂದು ಇದಿರಬೇಕು ನೋಡಿ, ಡಿಫೆನ್ಸ್ ಮೆಕ್ಯಾನಿಸಮ್ ಇರಬೇಕಂತ. ಇಟ್ ಈಸ್ ಅಮೇಝಿಂಗ್ ಜಾಬ್ ದೇ ಹ್ಯಾವ್ ಡನ್. ಒಂದು ಸಿವಿಲಿಯನ್ ಕ್ಯಾಶುಯಾಲಿಟಿ ಇಲ್ಲ. ಒಂದು 200-300 ಕಿಲೋಮೀಟರ್ ಹಾರಿಸಿದಂಥ ಮಿಸೈಲ್ 1 ಮೀಟರ್ ಆಚೆ ಈಚೆ ಹೋಗಿಲ್ಲ, ಕರೆಕ್ಟ್ ಆನ್ ದ ಸ್ಪಾಟ್ ಹೋಗಿದೆ. ಬಾಲಾಕೋಟ್ ಆದಾಗ, ಇದು ಉರಿಯಾದಾಗ ಪ್ರೂಫ್ ಎಲ್ಲಿದೆ ಅಂತ ಕೇಳಿದ್ರೆ ಜನ. ಈ ಸಲ ಅದು ಒಂದು ಪ್ರಮೇಯನೇ ಬೇಡ, ಅದೊಂದು ಪ್ರಾಬ್ಲಮ್ಮೇ ಬೇಡ ಅಂತ ನೆಕ್ಸ್ಟ್ ಡೇ ಬಂದು ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ, ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದನ್ನು ತೋರಿಸ್ಬಿಟ್ರು. ಸೊ ಇಟ್ ವಾಸ್ ಅ ಎಕ್ಸಲೆಂಟ್ ಜಾಬ್. ಅದನ್ನು ಮಾಡಿದ ನಂತರ ಪಾಕಿಸ್ತಾನಕ್ಕೆ ಒಂದು ಸಂದೇಶ ಕೊಟ್ವಿ, ತಮ್ಮ ನಮಗೇನು ಮಾಡಬೇಕಿತ್ತು ಮಾಡಿದ್ವಿ, ಇಟ್ ಈಸ್ ನಾನ್ ಎಸ್ಕಿಲೇಟ್ರಿ, ನಮಗೆ ಇದ್ರ ಮುಂದೆ ವರ್ಷಕ್ಕೆ ಇಷ್ಟ ಇಲ್ಲ, ನೀವು ಬುದ್ಧಿ ಕಲ್ಕೊಂಡು ಸುಮ್ಮನೆ ಆಗಿಬಿಡಿ ಅಂತಂದು ಹೇಳಿದ್ವಿ.
ಬಟ್ ಅದು ನಾಯಿ ಬಾಲ ಅಲ್ಲ, ಸುಮ್ಮನೆ ಆಗಲಿಲ್ಲ ಅವರು. ಆ ಒಂದು ರಾತ್ರಿ 8ನೇ ತಾರೀಕು ರಾತ್ರಿ ನೀವು ಇಮ್ಯಾಜಿನ್ ಮಾಡಿ, ಒಂದು ಸಲ ಕುತ್ಕೊಂಡು ಯೋಚನೆ ಮಾಡಿ ನೋಡಿ, 200ರಿಂದ 300 ದ್ರೋಣನ್ನು ಹಾರಿಸ್ತಾರೆ ನಮ್ಮೊಳಗೆ. ನಮ್ದು ಏರ್ ಡಿಫೆನ್ಸ್ ಬ್ಯೂಟಿಫುಲ್ ಅದು. ಎಂಥ ಮೆಕ್ಯಾನಿಸಮ್ ಅಂದರೆ 200ರಿಂದ 300 ದ್ರೋಣ್ಸನ್ನು ಬಿಟ್ಟರು ಕೂಡ ಸ್ಯಾಚುರೇಟ್ ಆಗಲ್ಲ. ಒಂದೂ ದ್ರೋಣ್ ಹೊರಗೆ ಬರಲಿದ್ದಂಗೆ ತಡೆದ್ವಿ ಅಂತಂದರೆ ಇಟ್ ಈಸ್ ಅಮೇಝಿಂಗ್ ಅಚೀವ್ಮೆಂಟ್. ಅದ್ರ ಹೆಚ್ಚಾಗಿ ನಾವು ರಿಟ್ಯಾಲಿಯೇಟ್ ಮಾಡ್ತೀವಿ. ಮತ್ತೆ ಹೆಂಗೆ ರಿಟ್ಯಾಲಿಯೇಟ್ ಮಾಡಿದ್ವಿ? 11 ಏರ್ ಬೇಸನ್ನು ಹೊಡಿತೀವಿ. ಕರೆಕ್ಟ್. 11 ಏರ್ ಬೇಸನ್ನು ಹೊಡೆದ್ರೆ 3 ರೆಡಾರ್ ಸ್ಟೇಷನ್ಸನ್ನು ಹೊಡಿತೀವಿ. ಇವಾಗ ರೆಡಾರ್ ಬಾರ್ಡ್ರಲ್ಲಿ ಡಿಪ್ಲಾಯ್ ಮಾಡಿದರೆ, ನಾವೊಂದು ರೆಡಾರ್ ಹಾಕ್ಕೊಂಡು ಕೂತ್ಕೊಂಡಿದ್ವಿ ಅಂದರೆ, ನಾವು ಆ ರೆಡಾರ್ ರೇಖೆ ಹಾಕಿರ್ತೀವಿ. ಶತ್ರು ವಿಮಾನ ಬಂದರೆ, ಶತ್ರು ಮಿಸೈಲ್ ಬಂದರೆ ಅದನ್ನು ಟ್ರ್ಯಾಕ್ ಮಾಡ್ತಾರೆ. ಆ ಟ್ರ್ಯಾಕ್ ಮಾಡಿ ಮೆಸೇಜ್ ಕಳಿಸ್ತಾರೆ. ಅದಕ್ಕೊಂದು ಕೌಂಟರ್ ಮಿಸೈಲ್ ಹೋಗುತ್ತೆ. ಅವ್ರು 3 ರೆಡಾರ್ ಸ್ಟೇಷನ್ನ ಧ್ವಂಸ ಮಾಡಿದ್ವಿ ಅಂತಂದರೆ ಅವ್ರು ಟ್ರ್ಯಾಕ್ ಮಾಡೋಂಗೇ ಇಲ್ಲ. ನಮಗೆ ಅದು ಹೈವೇ ಇದ್ದಂಗೆ ಓಪನ್. ನಮ್ಮ ಏರ್ಕ್ರಾಫ್ಟ್ಗಳು ಯಾವಾಗ ಬೇಕಾವಾಗ ಒಳಗೆ ಹೋಗ್ಬೋದು, ಯಾವಾಗ ಬೇಕಾವಾಗ ಬರ್ಬೋದು. ಅವರ ಏರ್ ಬೇಸನ್ನು ಟಾರ್ಗೆಟ್ ಮಾಡಿದ್ವಿ, ಅವ್ರ ಏರ್ ಸ್ಟ್ರಿಪ್ಪನ್ನು ಹಾಳು ಮಾಡಿದ್ವಿ ಅಂದರೆ ಅವರಲ್ಲಿ ಅಲ್ಲೇನು ಇಟ್ಕೊಂಡಿದ್ರಲ್ಲ ಏರೋಪ್ಲೇನ್ಸ್, ಫೈಟರ್ ಏರ್ಕ್ರಾಫ್ಟ್ಸ್, ಅವೆಲ್ಲ ಟಾಯ್ಸ್ ಇದ್ದಂಗೆ. ಯಾಕಂದ್ರೆ ಅವ್ರು ಟೇಕ್ ಆಫ್ ಆಗಲ್ಲ ಅಂದರೆ ಅದ್ರ ಉಪಯೋಗ ಏನು? ಟಾಯ್ಸ್ ಇದ್ದಂಗೆ. ಅದರಲ್ಲೂ ಕೂಡ ಒಂದನ್ನು ಇಂಟರ್ಸೆಪ್ಟ್ ಅವ್ರು ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ 11 ಏರ್ ಬೇಸನ್ನು ಟಾರ್ಗೆಟ್ ಮಾಡ್ತೀವಿ, 3 ರೆಡಾರ್ ಸ್ಟೇಷನ್ನ ಟಾರ್ಗೆಟ್ ಮಾಡ್ತೀವಿ ಅಂತಂದರೆ, ಇದು ಆದ ನಂತರ ಇಡೀ ವಿಶ್ವನೇ ಕುತ್ಕೊಂಡು ಅಬ್ಸರ್ವ್ ಮಾಡಿದೆ, ಭಾರತ ಹೆಂಗೆ ಮಾಡೋಕ್ಕೆ ಸಾಧ್ಯ. ಎಲ್ಲರೂ S-400 ಬಗ್ಗೆ ಯೋಚನೆ ಮಾಡ್ತಾರೆ. S-400 ರಷ್ಯನ್ ಮಿಸೈಲ್ ಸಿಸ್ಟಮ್, ಅವರಿಂದ ಖರೀದಿ ಮಾಡಿರ್ಬೋದು. ಬಟ್ ಎಲ್ಲರಿಗೂ ಏನು ಗೊತ್ತಿಲ್ಲ ಅಂದರೆ S-400 ಏನಲ್ಲ, ಫಸ್ಟ್ ಟೈರ್ ಡಿಫೆನ್ಸ್, ಸೆಕೆಂಡ್ ಟೈರ್, ಥರ್ಡ್ ಟೈರ್, 4th ಟೈರ್, 3 ಲೇಯರ್ಸ್ ಇರ್ತವೆ ಡಿಫೆನ್ಸ್ದು. 2ನೇ ಲೇಯರ್ ಆಕಾಶ್ ತೀರ್ ಅಂತ ಏನಿತ್ತು, ಅದು 100% ಇಂಡಿಜಿನೈಸ್, 100% ಭಾರತದಲ್ಲಿ ನಿರ್ಮಾಣ ಮಾಡಿದಂಥದ್ದು. ಮೇಜರ್ ರೋಲ್ ಪ್ಲೇ ಮಾಡಿದ್ದು. ಯಾಕಂದರೆ ಆಕಾಶ್ ಸಿಸ್ಟಮ್ ಇದು S-400 ಏನಿದೆ, ಮಿಸೈಲ್ ಕೌಂಟರ್ ಮಾಡುತ್ತೆ. ಈಗ ನಮ್ದೊಂದು ಪಾಕಿಸ್ತಾನ ಹತ್ರ ಎಂಥವು ದ್ರೋಣ್ ಇದ್ವು, ಅವ್ರು ಏನೂ ಮಾಡಲ್ಲ ಬಿಟ್ರೆ, ಟೆರರಿಸ್ಟ್ ಪ್ರೊಡ್ಯೂಸ್ ಮಾಡಿದ್ ಬಿಟ್ರೆ ಅವ್ರ ಕೈಲಿ ಏನು ಒಂದು ಪಿನ್ ಕೂಡ ಮಾಡೋಕ್ಕಾಗಲ್ಲ. ಇದನ್ನೇನು ಮಾಡ್ತಾರೆ? ಆ 200-300 ದ್ರೋಣಲ್ಲಿ ಸಣ್ಣ ದ್ರೋಣ್ಗಳನ್ನು ಕಳಿಸಿರ್ತಾರೆ. ಈಗ ನಾವು ನಮ್ಮ ಮದುವೆಯಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ ಫೋಟೋ ತೆಗಿಯೋಕ್ಕೆ, ಅಂಥ ದ್ರೋಣನ್ನು ಕಳಿಸಿರ್ತಾರೆ. ಅಂಥ ದ್ರೋಣಿಗೆ ₹1,00,000 ದ್ರೋಣಿಗೆ ನಾವೊಂದು 40 ಕೋಟಿ ಮಿಸೈಲನ್ನು ಹಾರಿಸೋಕ್ಕಾಗಲ್ಲ. ಅದಕ್ಕೆ ಅಪ್ರೋಪ್ರಿಯೇಟ್ ಆದತಕ್ಕಂಥ ವೆಪನನ್ನು, ಮಿಸೈಲನ್ನು ಹಾರಿಸ್ಬೇಕಂತಂದರೆ ಆಕಾಶ್ ತೀರ್ ಅಂತ ಏನು ಮಾಡಿದ್ವಲ್ಲ ಅದನ್ನು ಫೈರ್ ಮಾಡಿದ್ವಿ. ಸೊ ಅವಾಗ ದ ವರ್ಲ್ಡ್ ಮಿಲಿಟರಿ ಕಮ್ಯುನಿಟಿ ಏನದಲ್ಲ, ಅವರು ಕುತ್ಕೊಂಡು ಆಶ್ಚರ್ಯಚಕಿತರಾದರು. ಭಾರತ ಇಂಡಿಜಿನೈಸೇಷನ್ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ. ವಿ ಹ್ಯಾವ್ ಪ್ರೂವ್ಡ್ ಟು ದ ವರ್ಲ್ಡ್ ವಿ ಆರ್ ಅ ಬರ್ಜನಿಂಗ್ ಎಕಾನಮಿ, ವಿ ಆರ್ ರೈಸಿಂಗ್ ಸೂಪರ್ ಮಿಲಿಟರಿ ಪವರ್ ಅನ್ನೋದನ್ನು ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ವಿ. ನೀವು ಇನ್ನೊಂದು 2 ವಿಷಯ ನೀವು ಅದನ್ನು ಗಮನಿಸಬೇಕೇನು ಅಂತಂದರೆ, ಇದು ಯುದ್ಧದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 2 ನ್ಯೂಕ್ಲಿಯರ್ ಪವರ್ಡ್ ನೇಷನ್ಸ್, ಅವ್ರ ಹತ್ರ ನ್ಯೂಕ್ಲಿಯರ್ ಅಸ್ತ್ರ ಇದೆ, ನಮ್ಮ ಹತ್ರ ನ್ಯೂಕ್ಲಿಯರ್ ಅಸ್ತ್ರ ಇದೆ. ಇದನ್ನು ನಾವು ಎಸ್ಕಲೇಟ್ ಮಾಡ್ಕೊತ ಹೋದ್ವಿ. ಟ್ರೈನಿಂಗ್ ಕ್ಯಾಂಪ್ಸನ್ನು ಹೊಡೆದ್ವಿ, ಏರ್ ಬೇಸಸನ್ನು ಹೊಡೆದ್ವಿ. ಅವ್ರ ಕಡೆ ನ್ಯೂಕ್ಲಿಯರ್ ಪವರ್ ಇದ್ದರೂ ಕೂಡ, ನಾವು ನ್ಯೂಕ್ಲಿಯರ್ ಪವರ್ ಅನ್ನೋದು ಗೊತ್ತಿತ್ತು, ಆದರೂ ಕೂಡ ಅವ್ರು ಹೊಡೆದ್ವಿ. ಇನ್ನೊಂದು ವಿಷಯ ಏನು ಅಂತಂದರೆ, ಭಾರತಕ್ಕೆ ನಾವು ಎಲ್ಲರೂ ಹೆಮ್ಮೆ ಪಡಬೇಕಾದ ವಿಷಯ ಏನಂತಂದರೆ, ನಮಗೆ ಗ್ರೇಟೆಸ್ಟ್ ಫ್ರೆಂಡ್ಸ್ ಅಂದರೆ ಇಸ್ರೇಲ್, ರಷ್ಯಾ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ರಷ್ಯಾದವರು ಯುಕ್ರೇನ್ ಜೊತೆ ಯುದ್ಧದಲ್ಲಿ ಮುಳುಗೋಗಿದ್ದಾರೆ, ಇಸ್ರೇಲ್ದವರು ಹಮಾಸ್ ಜೊತೆ ಹೊಡೆದಾಡ್ತಾ ಇದ್ದಾರೆ. ಹಾಗಾಗಿ ನಾವು ಏನು ಪ್ರೂವ್ ಮಾಡಿದ್ವಿ ಈಗ ಅಂದರೆ, ನಾವು ಯಾರ್ದೂ ಸಪೋರ್ಟ್ ಇಲ್ಲದೆ, ಪಾಕಿಸ್ತಾನಿಗೆ ತುರ್ಕಿಯದ ಸಪೋರ್ಟ್ ಇತ್ತು, ಚೈನಾ ಸಪೋರ್ಟ್ ಇತ್ತು, ಭಾಳಷ್ಟು ಡ್ರೋನ್ಸ್ ಏನಿದ್ವಲ್ಲ ತುರ್ಕಿಯಿಂದ ಬಂದಿದ್ದು, ಇವ್ರ ಡಿಫೆನ್ಸ್ ಸಿಸ್ಟಮ್ ಏನಿದ್ವಲ್ಲ, ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಏನಿದ್ವಲ್ಲ, ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದ್ವಲ್ಲ ಚೈನಾದಿತ್ತು. ಅವನು ಅಷ್ಟನ್ನೂ ಧ್ವಂಸಪಡಿಸಿ ಸುಪೀರಿಯಾರಿಟಿ, ಟೋಟಲ್ ಡಾಮಿನೆನ್ಸ್ ಮಾಡಿ ತೋರಿಸಿದ್ವಿ ಅಂದರೆ ಎಲ್ಲ ಭಾರತೀಯರು ಹೆಮ್ಮೆ ಪಡಬೇಕಾದಂಥ ವಿಷಯ ಇದು.